ಲಡ್ಕ ಅಯ್ಯೋ ಇವಾಗ ಆಯ್ ಮಾಡ್ತೀರಾ ನೋಡಿ ಆಯ್ ಮಾಡಿದ್ರು ಹಾಕೊಟ್ಟಿದ್ದೀನಿ ಸರಿಯಾಗಿ ಹಾಕೊಟ್ಟಿದ್ದೀನಿ ಮಾಮ ಹ್ಯಾಂಡ್ಸಮ್ ಗೊತ್ತಾ ಗುಳ್ಳೆ ಆಗಿತ್ತು ಅದು ಸ್ಟೋನ್ ಆಗಿದೆ ಬನ್ನಿ ಗುದ್ದಬೇಡಿ ಅಂತ ಅಂದ್ರೆ ಮಿಷಿನ್ ಆಲ್ರೆಡಿ ಕರ್ದಾಗಿರುತ್ತೆ ನೋಡಿದ್ರ ನಮ್ ದುಡ್ಡಲ್ಲೆಲ್ಲ ಐತೈತಿ ಇವ್ರ ಹತ್ರ ಐತೈತೆ ಎಷ್ಟು ಕೊಟ್ಟೆ ಮಾಮ ನೋ ಬೇಟ್ ಓನ್ಲಿ ಕುಂಟೆ ಪಿಲ್ಲೆ ಬಗ್ಗೆ ಬೇಜಾನ್ ಹೋಗ್ಲಿತ್ರಿ ನಂಗೊಂದ್ ಸ್ವಲ್ಪ ಜಾಸ್ತಿ ಖುಷಿ ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ DVN ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಆಚೆ ಕಡೆಯಿಂದ, ಯಾಕಂತ ಅಂದ್ರೆ ಮನೇಲಿ ಮನೆ ಒಳಗೆ ಕರೆಂಟ್ ಇರಲಿಲ್ಲ, ಲೈಟ್ ಸ್ವಲ್ಪ ಡಿಮ್ ಇತ್ತು, ಅದಕ್ಕೆ ನನಗೆ ಏನೋ ಸನ್ ಲೈಟ್ ಇಷ್ಟ ಆಗೋದ್ರಿಂದ ಆಚೆ ಕಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾನು ಹೇಳೋದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಯಾವುದೂ ನೆನಪು ಬರಲ್ಲ. ಈ ಹೇರ್ ಸ್ಟೈಲ್ ಬಂದು ನಾನು ಸುಮಾರು ವರ್ಷ ಆದಮೇಲೆ ನಾನು ಈ ಥರ ಜಡೆ ಹಾಕೊಂಡಿರೋದು. ಇವತ್ತು ಮೇಜರ್ಲಿ ಒಂದು ಗುಡ್ ನ್ಯೂಸ್ ಇದೆ, ಅಫ್ಕೋರ್ಸ್ ಗುಡ್ ನ್ಯೂಸ್ ಇರೋದಕ್ಕೆ ವಿಡಿಯೋ ಮಾಡ್ತೇನೆ. ತಮ್ಮನೆಲ್ಲ ನೀವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಎಲ್ಲದನ್ನು. ಬಟ್ ಜೀವನದಲ್ಲಿ ಕಷ್ಟ ಅಂತ ಬರೋದು ಯಾವಾಗ ಅಂತ ಅಂದರೆ ನಮಗಲ್ದಲ್ಲೇ ನಮ್ಮ ಸುತ್ತಮುತ್ತ ಇರೋರಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ. ನಮ್ಮ ಅಕ್ಕಂಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ನಮ್ಮ ಅಮ್ಮಂಗೂ ಕೂಡ. ನೀವು ನೋಡಿರ್ಬೋದು, ನಾನು ಮುಂಚೆ ಹಾಕಿದ ವ್ಲಾಗಲ್ಲಿ ನಮ್ಮ ಅಮ್ಮಂಗೆ ಅವ್ರಿಗೆ ಹುಷಾರಿಲ್ದಂಗಾಗಿ ತುಂಬ ದಿನ ಆಯಿತು, ಅದಕ್ಕೆ ಅಷ್ಟು ವ್ಲಾಗ್ ಮಾಡ್ತಾ ಇಲ್ಲ. ಒಂದು ಕೈ ಜಾಸ್ತಿನೇ ಎಮೋಷ್ನಲ್. ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಅಂದರೆ, ಹೇಳಿದ್ನಲ್ಲ ಇಲ್ಲಿಟ್ಟು ಮಾತಾಡ್ತೀನಿ. ಮತ್ತು ಅವಳು ಹೋದಾಗ ಇದು ಇಲ್ಲಿ ಒಂದು ಗುಳ್ಳೆ ಆಗಿತ್ತು, ಅದು ಸ್ಟೋನ್ ಆಗಿದೆ, ತೆಗಿಲೇಬೇಕು ಅಂತ ಡಾಕ್ಟರ್ ಹೇಳಿದರು. ಏನಾಗಿತ್ತು ಅಂತ ಇಲ್ಲಿ ಫೋಟೋ ಹಾಕ್ತೀನಿ, ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಆಮೇಲೆ ಆಪ್ರೇಷನ್ ಮಾಡಿ ಅದರಲ್ಲಿ ಇಲ್ಲಿದ್ದನ್ನ ತೆಗೆದ್ರು ಅವಳಿಗೆ. ಪರವಾಗಿಲ್ಲ, ಅವಳು ಚೆನ್ನಾಗಿದ್ದಾಳೆ ಇವಾಗ, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಅಕ್ಕನೂ ಫುಲ್ ಹುಷಾರಾಗಕ್ಕೆ ಬಂದಿದೆ, ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದ್ದಾಳೆ. ನಮ್ಮ ಅಮ್ಮನೂ ಅಷ್ಟೇ ಹುಷಾರಾಗಕ್ಕೆ ಬಂದಿದ್ದಾರೆ. ದೊಡ್ಡ ವಿಷಯ ಅಲ್ಲ, ಬಟ್ ಅವಳಿಗೆ ಆಪ್ರೇಷನ್ ಮಾಡಿ ಅದು ತೆಗ್ದಾಗ ನನಗೆ ಸ್ವಲ್ಪ ಜಾಸ್ತಿ ನೋವಾಗ್ತಾ ಇದೆ. ಕೆಲವೊಂದು ವಿಚಾರಗಳು ನನ್ನ ಲೈಫಲ್ಲಿ ನಡೀತಾ ಇರೋದು, ಅದೆಲ್ಲ ಬಿಟ್ಟರೆ ಖುಷಿ ವಿಚಾರನೂ ಇದೆ ಅಲ್ವಾ. ದುಃಖದ ಪಾರ್ಟ್ ಎಲ್ಲ ಸೈಡಿಗೆ ಇಟ್ಟು ಒಂದು ಪುಟ್ಟ ಕಾರ್ ಇತ್ತಲ್ಲ, ನಾವು ಜಾಸ್ತಿ ಜನ ಇರೋದ್ರಿಂದ ಅದು ಸೀಟ್ ಸಾಲದಲ್ಲಿ ಈಗ ದೊಡ್ಡ ಕಾರಿಗೆ ಶಿಫ್ಟ್ ಆಗಬೇಕು ಅಂತ ನಮ್ಮ ಲೈಫಲ್ಲಿ ನಾವು ತಗೋತಾ ಇರೋ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಅಂದರೆ ಇದೇ ಫಸ್ಟು. ವಯಸ್ಸಲ್ಲಿದ್ದಾಗ 3 ಲಾರಿಗಳಿತ್ತು, ಅದಕ್ಕೆ ನಮ್ಮಪ್ಪ ದೇವಿಕಾ ಭೂಮಿಕಾ ನಂದೀಶ ಅಂತಲೇ ಹೆಸರು ಹಾಕ್ಸಿದ್ದು. ನಮ್ಮಪ್ಪ ಚಿಕ್ಕ ವಯಸ್ಸಿಂದ ಸುಮಾರು ಕಾರ್ ಚೇಂಜ್ ಮಾಡಿದ್ದಾರೆ, ಬಟ್ ಇದು ಸೆಕೆಂಡ್ ಹ್ಯಾಂಡಲ್ ಕಾರ್ ಅಂತ ಅಂದರೆ ಇದೇ ಲೈಫಲ್ಲಿ ಫಸ್ಟ್ ಟೈಮ್ ತಗೋತಾ ಇರೋದು. ನನ್ನ ಲೈಫಲ್ಲೂ ಕೆಲವು ಬ್ಯಾಡ್ ನಡೆದಿದೆ, ಆಕ್ಸಿಡೆಂಟ್ ಆಗಿದ್ದಿರ್ಬೋದು. ಸರೌಂಡಿಂಗಲ್ಲಿ ಇದ್ದವ್ರಿಗೆಲ್ಲ ಗೊತ್ತು ನನಗೆ ಏನೇನಾಗಿತ್ತು ಅಂತ. ಓಕೆ, ನಾನು ಹೇಳಿದ್ನಲ್ಲ, ಅದು ಬಿಟ್ಟರೆ ಇವಾಗ ಕಾರ್ ತರ್ತಾ ಇದ್ದಾರೆ ಮನೆಗೆ. ನಮಗೆ ಖುಷಿ ಇದೆ ಆಯಿತಾ. ನಾನು ಬ್ಲಾಗಲ್ಲಿ ಇನ್ನು ಖುಷಿಯಿಂದ ಕಂಟಿನ್ಯೂ ಮಾಡ್ತೀನಿ, ನಾನು ಇಟ್ಸ್ ಮೈ ಪ್ರಾಮಿಸ್. ಓಕೆ, ಇದಿಷ್ಟು ನನ್ನ ಮನೆಯ ಪರಿಸ್ಥಿತಿ. ಇನ್ನು ಒಂದು ಕ್ಯಾಶುವಲ್ ಬ್ಲಾಗ್ ನಾವು ಡೈಲಿ ಏನೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಈಗ ಪ್ರೆಸೆಂಟ್ ಆಲ್ಮೋಸ್ಟ್ 6 ಗಂಟೆ ಹತ್ತತ್ರ ಆಗಿರೋದ್ರಿಂದ ನಮ್ಮ 2 ಲಕ್ಷ್ಮಿಗಳಿದೆ, ನೀವು ನೋಡ್ಬೋದು. ಗೌರಿ ಅಂತಲೇ ನೇಮ್. ಗೌರಿ ಅವರು ಸುಮಾರು ವರ್ಷದಿಂದ ಇದ್ದಾರೆ ನಮ್ಮ ಮನೇಲಿ. ಅವರು ಈಗ 2 ವರ್ಷ ಆಗಿದೆ ಅವ್ರು ಬಂದು. ಇವ್ರು ನೋಡಿ ಹೆಂಗೆ ನೋಡ್ತವ್ರು ನನ್ನ. ಬನ್ನಿ ಇಲ್ಲಿ ವ್ಲಾಗಿಗೆ ಆಯ್ ಮಾಡ್ತೀರಾ ನೋಡಿ, ಆಯ್ ಮಾಡಿದ್ರು ಹಂಗೆ ಮಾಡ್ತಾರೆ ಅವರು. ಆ ಕಡೆ ಸೈಡಿಂದಾನು ಆಯ್ ಮಾಡಿ. ಅವರೇ ಥ್ಯಾಂಕ್ ಯು. ಹಾಲು ಕರಿಯೋದೆಲ್ಲ ಈ ಮಿಷಿನ್ ಗೊತ್ತಿರುತ್ತೆ, ಏನು ಎಕ್ಸ್ಪ್ಲೈನ್ ಮಾಡೋದು ಬೇಡ ಅನ್ಸುತ್ತೆ. ಗೊತ್ತಿಲ್ಲ ಅಂದರೆ ಹೇಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವರು ಫುಲ್ ಬ್ಲ್ಯಾಕ್ ಇದ್ದಾರೆ. ಬನ್ನಿ ಗುದ್ದಬೇಡಿ. ಮತ್ತೆ ಆಯ್ ಮಾಡ್ತೀರಾ? ಮಾಡಿದ್ರು. ಗುಡ್, ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು. ಫಸ್ಟ್ ಕಾರ್ ತಗೊಂಡಿದ್ರು ಇಷ್ಟು ಖುಷಿ ಇರ್ತಿರ್ಲಿಲ್ಲ, ಸೆಕೆಂಡ್ ಹ್ಯಾಂಡಲ್ ಕಾರ್ ತಗೋಬೇಕಾದ್ರೆ ಖುಷಿ ಇದೆ ನನಗೆ. ಯಾಕಂತಂದ್ರೆ ದೊಡ್ಡ ಕಾರು. ನಾವು ಹಾಲ್ನೆಲ್ಲ ಹೆಂಗ್ ಕರಿತೀವಿ, ಏನೇನೆಲ್ಲ ನಡೆಯುತ್ತೆ, ನಾವ್ ಹೆಂಗೆ ನಮ್ಮ ಸಂಜೆನ ಕಳಿತೀವಿ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಇಲ್ಲಿ ಎಲ್ಲರೂ ಕುತ್ಕೊಳ್ಳಿ. ಇವರೆಲ್ಲ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರಲ್ಲ ಅವ್ರ ಮಕ್ಕಳು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಗುಡ್, ಹಾಲ್ ತರಕ್ ಹೋಗ್ತಾವನಂತೆ. ಎಷ್ಟು ಕುಚ್ ಬೋಲೋ. ಜಗಳಾಡಿ ಒಳ್ಳೆ ಕಂಟೆಂಟ್. ಅಯ್ಯೋ, ನಾ ಕುತ್ಕೊಬಿಡ್ತೀನಿ, ಮಾತಾಡ್ರಪ್ಪ. 1 2 3 ಪತೆ 1 2 3 4 5 6 7 8 9 10 11 12 ಹಾಯ್. ಅವ್ರದ್ದು ಹಿಂದಿ ಹಾಯ್ ಇರುತ್ತಲ್ವ, ಕರೆಕ್ಟ್. ಊಟ ಮಾಡಿದ್ರಾ? ಎಲ್ಲಿಂದ ಬಂದಿರೋದು ನೀವು? ಬಿಹಾರ್ ಸೆ. ಮೇರಾ ಪಾಪ साहेब बोलते हो? अंकल बोलते हैं. अंकल ಮಾಡಿದ್ರೆ ನಾವು ಅಪ್ಪನ कैसा मैनेज करता है? अच्छा. हाँ. पेमेंट कैसे देते हैं? वो भी अच्छा देते हैं. बड़ा अमाउंट ज्यादा देता है. ನೋಡಿದ್ರಾ ನಮ್ ದುಡ್ಡಲ್ಲೆಲ್ಲ ಐತೈತಿ, ಇವ್ರ ಹತ್ರ ಐತೈತೆ. ಇಲ್ಲಿ ಇವ್ರು ಕೆಲಸ ಮಾಡ್ತಾ ಇರೋದಕ್ಕೆ ನಾವಿರೋದು. ಅಯ್ಯೋ, ನಾಚಿ ನೀರಾಗ ಹೋದ್ರು. हिंदी आता है, इसका भाई की कभी भी नहीं आता. नो, उसको अच्छे से हिंदी पता है. उसको हिंदी आता है. हिंदी आता है ना वो. अभी हिंदी नहीं आता.
नंदी आंटी आंटी का ये आंटी के हिंदी नहीं आता है वो कन्नड़ का अभिमानी है ಕಲಿಬೇಕು ನಾನು ಹಿಂದಿ ಕಲಿತೀನಿ कनारा नहीं ಈ ಕಡೆ ಬಾ ಕನ್ನಡ ಕಲಿ ನಾನು ನಮ್ಮಮ್ಮನ ಕುತ್ಕೊಂತು ನೀ ಕನ್ನಡ कनारा नहीं ಮತ್ತು ನಮಗೆ ಹಿಂದಿ ನೈ हिंदी ನಮಗೆ ಕನ್ನಡ ಹಿಂದಿ ಕನ್ನಡ ಹಿಂದಿ ಕನ್ನಡ आप ಅಂದ್ರೆ ನೀವು हाँ ನೀವು कन्नड़ कलीबेको कहते हो ना कर्नाटक में इसलिए आपको सीखना चाहिए कन्नड़ पानी का बोला जाता है नीरू नीरू दही को मसरू शाले में क्या क्या सीखा ಒಯ್ದ್ರಾ पार्सल ಮೂರ್ ಜನನು ಹೋಗಿ ಬಂದ್ರಾ ಅವರು ಇನ್ನೊಬ್ಳು ಇದ್ದಾಳಲ್ಲ ಅವಳು कौन ಇವಳು तुम्हारा मोनालिसा मोनालिसा यार ಮೊನಾಲಿಸಾ ಹೋಗಿದ್ದಾಳ ಶಾಲೆಗೆ ಹೋದ್ಲಾ ಹೋಗ್ಬೇಕು ಶಾಲೆಗೆ ಮೊನಾಲಿಸಾ ಅಂತ ಹೆಸರಿಟ್ಟಿದ್ದೀನಿ ಅಷ್ಟು ಚೆನ್ನಾಗವಳೆ ಹೌದಾ ನಾನ್ ನೋಡೇ ಇಲ್ಲ ಸಕ್ಕತ್ತಾಗವಳೆ मोनालिसा इदाರಂತೆ ನಮ್ಮ ಫ್ಯಾಕ್ಟ್ರಿಲಿ पागल है क्यों पागल है वो मुझको गाली देता है गाली देते इसलिए पागल है जोर से बोलो एक से थैंक यू आप बन्नी मीन्स कम ओके 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 वो दूध लेकर आपके घर में देकर से आना ओके ओके अभी जाता है हाँ जा ಬಾಯ್ ಬಾಯ್ ಓಡ್ದವ್ರೆ ಹೆಲ್ತಿಗೆ ಏನಾಯ್ತು ಹಂಗೆ ಒಂಚೂರು ಹೇಳಿ ನಮ್ಮ ಹೇಳ್ತಿಂದ ಹೇಳೋದು ಬೇಡ ಬಿಡವ ಅತ್ಲಿಗೆ ಇರ್ಲಿ ಹೇಳಮ್ಮ ಸ್ವಲ್ಪ ಜಾಸ್ತಿ ಏನು ಕಣಪ್ಪ ನಮ್ಮ ಅಮ್ಮಂಗೆ ಎದ್ ನಿಂತ್ಕೋಬೇಕಂತ ನಮಗೂ ಏನು ಮೂಳೆ ಸೌದವೆ ಕಾಲವು ಎದ್ದಳಕ್ಕೆ ಕೂರಕ್ಕೆ ಆಗಲ್ಲ ಈಗ ಮಾತಾಡಿ ಬಿಸ್ಲಿಗೆ ಒಂದ್ ಸ್ವಲ್ಪ ಓಡಾಡಿದ್ನ ಹಸು ಇಟ್ಕೊಂಡು ಬಿಸ್ಲಿಗೆ ಒಂದ್ ಸ್ವಲ್ಪ ಇದಾಗ್ಬಿಟ್ಟಿತ್ತೆ ಜ್ವರ ಬಂದಂಗ ಆಗ್ಬಿಟ್ಟು ಜ್ವರ ಬಂದಂಗ ಆಯ್ತಂತೆ ಹುಷಾರಿಲ್ಲ ಫುಲ್ ಏನ್ ಗೋಲ್ಡನ್ ವುಮೆನ್ ಆಗಿದ್ದೀನಿ ನಾನು ಈಗ ಬೆಳಕಿಗೆ ಈಗ ಕಾರ್ ತಗೊಳ್ಳೋದಕ್ಕೆ ನಿಮ್ಮ ಅಭಿಪ್ರಾಯ ತಗೊಳ್ಳಿ ಅಪ್ಪ ತಗೊಳುತ್ತಲ್ಲ ಫಸ್ಟ್ ಟೈಮ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತಾ ಇರೋದಪ್ಪ ನೀವು ಜಾಗ ಸಾಲಲ್ ಬಂತೆ ಇಷ್ಟ ದಿನ ಪಾಪ ಚಿಕ್ಕ ಮಕ್ಳು ಅನ್ಕೊಂಡು ಚಿಕ್ಕ ಕಾರ್ ತಗೊಂಡಿದ್ರಂತೆ ಈಗ ಜಾಸ್ತಿ ದೊಡ್ಡ ಆಗ್ಬಿಟ್ಟಿದೀವಿ ಅದಕ್ಕೆ ಜಾಗ ಸಾರ್ತಾ ಇಲ್ಲ ಕಾರಲ್ಲಿ ಅಣ್ಣನ್ ಹಿಡ್ಕೊಂಡಿದೆ ಏನ್ ಹೇಳ್ಬೇಕು ನಾನು ಈಗ ಏನಪ್ಪ ದುಡ್ಡಿಗೆ ಎಣ್ಣೆಗೆ ಅಮ್ಮ ಎಣ್ಣೆ ಕಟ್ ನಮ್ಮ ಮಾಮ ಕುಡ್ಕ ಮಾಮ ಅಂತ ಹೆಸರಿಲ್ಲ ಮಾಮ ನಿಂಗೆ ಗುಡ್ಕ ನಮ್ಮ ಮಾಮ ಅಂತ ಇರ್ಲಿ ಬಾ ಕೋಪ ಮಾಡ್ಕೋಬೇಡ ಓಹೋ ನಮ್ಮ ಮಾವ ಒಂದೊಂದ್ಸತಿ ಇನ್ನೂ ಒಂದ್ ಮದ್ವೆ ಆಗ್ಬೋದಲ್ವೇನೆ ಅಂತ ಕೇಳ್ತಾನ ನನ್ನ ಗೊತ್ತಾನ ನಿಮ್ಮನ್ನೇ ಮದುವೆ ಮಾಡ್ಬೇಕು ಈಗ ನಿಮ್ಮ ಮಾಮನ್ ಮದುವೆ ಮಾಡ್ರಿ ನಮ್ಮ ಮಾವ ಬೇಕಾದ್ರೆ ಕೇಳಿ ನಾ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಫುಲ್ ಟೈಟ್ ಆಗಿರುತ್ತೆ ಗೊತ್ತಾನೆ ಮಗ ತೋರ್ಸು ಟೈಟ್ ಆದಾಗ ಅದನ್ನು ತೋರಿಸ್ತೀನಿ ನನ್ನ ಹತ್ರ ಬಂದ್ಬಿಟ್ಟು ಮಗ ನಂಗೆ ಇನ್ನೂ ಹೆಣ್ ಕೊಡಲ್ವ ಇನ್ನೊಂದ್ ಮದ್ವೆ ಆಗಲ್ವಾ ನಂಗೆ ಅಂತ ಅನ್ನತ್ತೆ ನೋಡ್ಬೇಕು ನೀವು ಇದೆಲ್ಲ ನಮ್ಮ ಮಾಮನ್ ಸೀನು ಅಂದ್ರೆ ಮಾಮ ಕಾಮಿಡಿಗೆ ಅನ್ನೋದು ಬಟ್ ಏನ್ ಸೀರಿಯಸ್ ಅಲ್ಲಪ್ಪ ಹಂಗೆಲ್ಲ ತಿಳ್ಕೊಬೇಡಿ ತಮಾಷೆಗೆ ನಮ್ ಆಮೇಲೆ ಅಷ್ಟು ಕುಡಿತಾನೆ ಮಾಮ ಜಾಸ್ತಿ ನನ್ ಮದ್ವೆ ತನಕ ಇರೋ ಮಾಮ ನನ್ ಮದ್ವೆ ಏನ್ ಹೇಳ್ತೀಯ ಮಾಮ ಆಯ್ತು ಬಾಯ್ ಅಂದ್ರಿ ನಂಗೊಂದ್ ಹೆಣ್ ಕೊಡಲ್ವಾ ಅಂತ ಕೇಳ್ತಿರ್ತೀಯ ನನ್ನ ಕೊಡ್ದ್ಬಿಟ್ಟು ಕೇಳಿಲ್ವ ಹಂಗಾದ್ರೆ ಸತ್ಯ ಹೇಳ ಮಾಮ ಆಣ ಇನ್ನು ಒಂದ್ ಹೆಣ್ ಸಿಗುತ್ತಾ ನೋಡೋಣ ಹುಡ್ಕನ ಮದ್ವೆ ಮಾಡೋಣ ಬೇಡ DMs ಬರುತ್ತೆ ನೋಡ್ಬೇಕಿದ್ರೆ ನಿಮ್ಮ ಮಾಮಂಗ್ ಹೆಣ್ಣು ಹುಡ್ಕಿದೀವಿ ಅಂತ ಯಾಕೆ ಮಾಮ ನಿನ್ ವೈಫ್ ಬಿಟ್ಟೋದ್ರಲ್ಲ ಡ್ರಿಂಕ್ಸ್ ಇಂದ ಬಿಟ್ಟೋದ್ರು ಅಷ್ಟ್ ಕೊಟ್ಟೆ ಮಾಮ ನಿಮ್ ವೈಫಿಗೆ ಮಗಿಗುವೆ ನಿನ್ ವೈಫಿಗೆ ಜೀವನಾಂಶ ಕೊಟ್ಟಿದೀಯಾ ಅವ್ರ ಲೈಫ್ ಸೆಟ್ಲ್ ಮಾಡಿದೀಯಾ ಬಂದ್ರೆ ಎಲ್ಲಿ ಬೇಕಾದ್ರೂ ಇಲ್ಲೇ ಜಾಸ್ತಿ ಮಾಡ್ಕೊಂಡು ಇಲ್ಲೇ ಚೆನ್ನಾಗಿ ಇರ್ತೀಯಾ ನಿಮ್ಮೆಲ್ಲಾನು ಎತ್ಕೊಂಡಿತ್ತಾಗೆಲ್ಲ ನಿಮ್ಮ ಅಮ್ಮ ಮದುವೆ ಮಾಡಿದ್ರು ನಾನೇ ಇವಾಗ ಒಂದ್ ಸ್ವಲ್ಪ ಕುಡ್ದು ಹಿಂಗಾಗಿರೋದು ಅವಾಗ ನಮ್ಮ ಮಾಮ ಹ್ಯಾಂಡ್ಸಮ್ ಗೊತ್ತಾ ಕಂಡ್ರೆ ಅದ್ರವ್ರು ಎಲ್ಲವೂ ಹೂವಾ ಭಗವಂತ ಹೇಳಿ ಬೇರೆ ಜನ ಬೇರೆಯವ್ರು ಜನ ಇದ್ರವ್ರು ಹೂವಾ ನಾನ್ ನೋಡ್ಬೇಕಾದ್ರೂ ಉಟ್ಬೇಕಿತ್ತು ಮಚ್ಚೆ ಸೌತೆಕಾಯಿ ಬೆಳೆಯಲ್ಲ ಸೌತೆಕಾಯಿ ಅಲ್ಲಿ ಗದ್ದೆದಿಂದ ಹಿಡಿದು ಮೇಕ್ ಬರ್ಬೇಕು 100 ಚೀಲ ಭತ್ತ ತಗೊಂಡೋದ್ರೆ ಎಣ್ಣೆ ಕುಡ್ಕೊಂಡ್ ಬರೋನು 100 ಚೀಲ ಭತ್ತ ನಮ್ ಕಾರ್ ಬಂತು ಡ್ರೈವರ್ ಬೇರೆ ಬಟ್ ಇದು ಹಳೆ ಕಾರ್ ನಮ್ದು ಹೊಸ ಕಾರ್ ಬಂದ್ಮೇಲೆ ತೋರಿಸ್ತೀವಿ ಇನ್ನೊಂದ್ ಅಪ್ಪ ತಗೊಬರುತ್ತೆ ಅಂತ ಅನ್ಸುತ್ತೆ ಅದು ತೋರ್ಸುವ ಲಾಡು ಏನ್ ಲಾಡು ಹಿಟ್ ಅನ್ಸಕ್ಕೆ ಮೈ ಫೇವ್ರೆಟ್ ನನ್ ಫೇವ್ರೆಟ್ ನಾನು ಆ ಬಾಕ್ಸ್ ನೋಡ್ಬಿಟ್ಟು ಯಾವ್ದೋ ತಂದಿರುತ್ತೆ ಅನ್ಕೊಂಡೆ ಹಂಗ್ ತರಲ್ಲಪ್ಪ ಈ ಕಾರ್ನ ಮಾರಲ್ವಂತೆ ಸರ್ಪ್ರೈಸ್ ಫಾರ್ ಅಸ್ ಇವರೇ ವ್ಲಾಗ್ ಮಾಡಕ್ ನಂಗೆ ಹೇಳಿದ್ದು ಮುಂಚೆನೆ ಎಲ್ಲರೂ ಹೋದ್ರೆ ನಾವು ಕರ್ಕೊಂಡು ಹೋಗಕ್ಕೆ ಸರಿಯಾಗುತ್ತಲ್ಲ ಗೈಸ್ ಕಾರ್ ಕಲಿತೀನಿ ಗೈಸ್ ನಮ್ಮಮ್ಮನ್ ಖುಷಿ ಆಗಿರೋದು ಈ ಕಾರ್ನ ಮಾರ್ತಾ ಇಲ್ಲ ಅನ್ನೋದೇ ನಮ್ಮಮ್ಮನ ಮೇನ್ ಖುಷಿ ಎದ್ದು ಕಾಣಿಸ್ತಾ ಇದೆ ಓ ಅವರು ನಮ್ಮ ಫ್ಯಾಕ್ಟ್ರಿ ಅವ್ರು ಬಂದಿದ್ದಾರೆ ಇರಿ
ಬರ್ರ ಇಲ್ಲಿ ಬರ್रो मैं स्वीट देता हूँ उसको बुलाओ सबको बुलाओ ಅಲ್ಲೇ ಅದ್ ನಮ್ ಫ್ಯಾಕ್ಟ್ರಿ ಆ ಕಡೆಯಿಂದ ಬರುತ್ತೆ ಅಲ್ಲಿ ಹಾಕ್ತೀನಿ ನೋಡು. ನಂದೀಶಕ್ಕೂ ಹಿಂದಿ ಉಚ್ಪಿ ಪತಾ ನೈ ಅಂತ ಹೇಳಿದಾನ ಅವನು. ಇವ್ನು ಹೇಳಿರೋದು ಹಾಕೊಟ್ಟಿನಿ ಸರಿಯಾಗಿ ಹಾಕೊಟ್ಟಿನಿ. ಇಲ್ಲಿಂದ ಬತ್ತವ್ರು ನೋಡಿ, ರೋಡ್ ಆ ಕಡೆ ಇದೆ, ಇವ್ರು ಇಲ್ಲಿಂದ ಬತ್ತವ್ರು. ಫ್ಯಾಕ್ಟ್ರಿಲಿ ಎಷ್ಟ್ ಜನ ಮಕ್ಳಿದಾರೆ, ಒಂಚೂರು ಕುತ್ಕೊಬಿಡ್ತೀನಿ ಬರ್ರಪ್ಪ ಎಲ್ಲಾರು. ಬನ್ನಿ ಈಟ ಕುತ್ಕೋಬೇಕು. ಯಾರು ಮೊನಾಲಿಸಾ ಇದ್ರಲ್ಲಿ? ಮೊನಾಲಿಸಾ दोनों मोनालिसा है क्या? लड़का है ये ಅಯ್ಯೋ ಅದು ಹುಡುಗ ಅಂತ ನಾ ಹುಡುಗಿ ಅನ್ಕೊಂಡೆ. ಸಾರಿ ಗೈಸ್, ನೋ ಇದು ನಂಗೆ ಹಂಗೆ ಕಾಣಿಸ್ತು, ನಿಜವಾಗ್ಲೂ ಅದು ಹುಡುಗಿ ಅನ್ಕೊಂಡಿದ್ದೆ. ಸಾರಿ ಆಜಾ ಮಾತು ಬರಕ್ಕಿಲ್ಲ, ಏನ್ ಮಾಡೋಣಪ್ಪ. ಸ್ವೀಟ್ ಕೊಡ್ತೀನಿ. ಅಯ್ಯೋ ಇವಕ್ಕೆ ಕನ್ನಡ ಕಲ್ಸಿದ್ದೀನಿ ನನ್ಗೆ ಇದಾಯ್ತೈತೆ. दीदी तुम हिंदी बोलो ना, हम नहीं बोलता. ओके आयतो स्वीट देता हूँ, यही रेलो कुछ मेरे से खेलो. बैट बॉल लाओ. अयो मेरे को बैट बॉल नहीं आता है. नो बैट बॉल, ओनली कुंटे पिल्ले. अयो हाँ नारियल एस कपड़ा हरस अದೇ ಕುಂಟೆ ಪಿಲ್ಲೆ. ಅಯ್ಯೋ ಅದೇ ಕುಂಟೆ ಪಿಲ್ಲೆನಾ? 5 लोग ನಂಗೆ ಲೆಕ್ಕ ಬರಕಲ್ಲ. 4 5 ಹಾಕೋ. क्या 0 आता है पूरा बैंगलोर का हीरो. कबड्डी मेन हीरोइन आउट ಮಸ್ತ್ ಆಡ್ತಾವ ಮಾತ್ರ. ನಂಗೆ ಕಬಡ್ಡಿ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ. ಬಾಯ್. ಇವ್ರು ಮೇನ್ ಕಬಡ್ಡಿ ಚಾಂಪಿಯನ್, ಇಡೀ ಸ್ಕೂಲಿಗೆ ಗೊತ್ತಿರುತ್ತೆ. ಹೊಡಿತಾನೆ ಅಂದ್ರೆ ಹಂಗ ಮುದ್ರಿಕೀತಿಯ ಭಯ ಇವ್ನ್ ಕಂಡ್ರೆ ನಂಗೆ ಹುಸಿ ಭಯ ಅಲ್ಲ. ಕೈ ಹಂಗ ಬೇಡ ಕೊಡ್ಬೇಡ ಕಡೆ, ಯಾಕೆ ಬಂದ್ಬಿಡು. ಕೈ ಕೊಡಿ ಅಂತ ಈ ಸಿಕ್ಬಿಡ್ತಾನೆ. ಬ್ಯೂಟಿಫುಲ್ ಆಗಿ ರೆಡಿ ಆಗಿರೋ ಹುಡುಗಿ ಈಗ ನೆಕ್ಸ್ಟ್ ಏನ್ ಕೆಲಸ ಮಾಡ್ತಾಳೆ ಅಂತ ನೋಡಿ. ಬಟ್ ಆಲ್ರೆಡಿ ಅಮ್ಮ ಮಾಡ್ತಾ ಇದ್ರೆ. ಬಟ್ ಅಂತ ಅಂದ್ರೆ ಮಿಷಿನ್ ಆಲ್ರೆಡಿ ಕರ್ದಾಗಿರುತ್ತೆ. ಈಗ ನಾವು ಸ್ವಲ್ಪ ಇಷ್ಟಿಷ್ಟೇ ಹಾಲು ಬರುತ್ತೆ, ಅದನ್ನ ಕರ್ಕೋಬೇಕು. ಯಾಕಂದ್ರೆ ಹಂಗೆ ಬಿಟ್ರೆ ಅದು ಬಾವು ಆಗೋ ಕಾರಣ ನಾವು ಫುಲ್ ಕರ್ಕೋಬೇಕಾಗಿದೆ. ನೋಡಿ ನಂದು ಈ ವ್ಲಾಗ್ ಅಲ್ಲಿ ನನ್ನ ಪರಿಸ್ಥಿತಿ ಚಾರ್ಜ್ ಇಲ್ದಲ್ಲಿ ಚಾರ್ಜ್ ಹಾಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಹಂಗೇನಿಲ್ಲ, iPhone 16 ಬ್ಯಾಟ್ರಿ ಕೆಪಾಸಿಟಿ ಚೆನ್ನಾಗಿದೆ. ಬಟ್ ನಾನು ಚಾರ್ಜ್ ಹಾಕಕ್ಕೆ ಮರ್ತೋಗುತ್ತೆ. ಪ್ರಾಬ್ಲಮ್ ನಂದು ಏನಂತ ಅಂದ್ರೆ, ನನ್ನ ಕಾರ್ ಬಂದ ತಕ್ಷಣ ಪೂಜೆ ಮಾಡೋದಿರುತ್ತೆ, ಅದು ಇದು ಇರುತ್ತೆ ಅಂತ ಅಷ್ಟು ತಲೆಯಲ್ಲಿ ಇಟ್ಕೊಂಡು ಬ್ಲಾಗ್ ಮಾಡಿದ್ರೆ ನಮ್ಮ ಅಪ್ಪ ಪೂಜೆ ಮುಗಿಸ್ಕೊಂಡೆ ಮನೆ ಕಾರ್ ತಗೊಬರ್ತಾ ಇದ್ದಾರಂತೆ. ಅನ್ಫಾರ್ಚುನೇಟ್ಲಿ ಅದು ತೋರ್ಸಕ್ಕಾಗಲ್ಲ. ಖುಷಿ ಏನಂತ ಅಂದ್ರೆ, ಇನ್ನೊಂದು ರೆಡ್ ಕಲರ್ ಕಾರ್ ಇದೆಯಲ್ಲ, ಅದು ನಮ್ಮ ಮನೇಲೇ ಇರುತ್ತೆ. ಅದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿರೋದು ಅದೇ ಒಂದು ರೀಸನ್ಗೋಸ್ಕರ. ಸಖತ್ ಖುಷಿ ಇದೆ. ಐ ಆಮ್ ಹ್ಯಾಪಿ. ಯಾವುದಕ್ಕೂ ರಿಗ್ರೆಟ್ಸ್ ಇಲ್ಲ ನನಗೆ. ಏನೋ ಹಸು ಎಲ್ಲ ಇದು ಮಾಡ್ತೀನಿ ಅನ್ನೋ ರಿಗ್ರೆಟ್ಸ್ ಇಲ್ಲ. ಇದು ಖುಷಿ ಇದೆ. ಅದಕ್ಕಿಂತ ಮುಂಚೆ ಮಿಷಿನ್ ಬರೋಕ್ಕಿಂತ ಮುಂಚೆ ನಾನೇ ಕೈಯಾರೆ ಕರೆದಿದ್ದೀನಿ, ಹಸುನು ಕಟ್ಟಿದ್ದೀನಿ, ಹಸು ಹುಲ್ಲು ಹಾಕಿದ್ದೀನಿ. ಆದರೆ ನಮ್ಮಮ್ಮ ಏನು ಅಷ್ಟು ಕೆಲಸ ಕೊಟ್ಟಿಲ್ಲ. ಯಾಕಂದರೆ ಫ್ಯಾಕ್ಟ್ರಿಲಿರೋರು ನೋಡ್ಕೋತಿದ್ರು. ನಮ್ಮ ಮಾಮ ಇತ್ತು, ನಮ್ಮಮ್ಮ ಇತ್ತು ನೋಡ್ಕೊಳಕ್ಕೆ. ಅವ್ರು ನೋಡ್ಕೊಂಡಿಲ್ಲ ಅಂತಲ್ಲ, ನಾನು ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಕೆಲಸ ನಾನು ಮಾಡಿದ್ದೀನಿ. ಹಸುಗೆ ನಾನು ಏನು ಟ್ಯೂಬ್ ಕೂಡ ಹಾಕಿದ್ದೀನಿ. ಅದಕ್ಕೆ ಏನು ಇದಾದಾಗ ಗಾಯಗಳಾದಾಗ ಎಲ್ಲ ಮಾಡಿದ್ದೀನಿ. ಆ ಥರ ಏನು ನನಗೆ ಇದೆಲ್ಲ ಹೇಳೋಕ್ಕೇನು ರಿಗ್ರೆಟ್ಸ್ ಇಲ್ಲ. ಕೆಲವರು ಹುಡುಗಿರು ಕೆಲಸ ಮಾಡೋದೇನೋ ಹೇಳೋದು, ನಾನು ಮುದ್ದೆ ಸಮೇತ ಮಾಡ್ತೀನಿ, ನಾನು ಅಡುಗೆ ಕೂಡ ಮಾಡ್ತೀನಿ. ಆ ಥರ ಏನಿಲ್ಲಪ್ಪ. ಪ್ರೌಡ್ ವಾಟ್ ಐ ಆಮ್ ಡೂಯಿಂಗ್, ಅದರಲ್ಲೆಲ್ಲ ಪ್ರೌಡ್ ಇದೆ. ನಮ್ಮ ಅಮ್ಮನ ಕೇಳೋಣಮ್ಮ, ಬನ್ನಿ ಇಲ್ಲಿ ಚೂರು ಏನೋ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ಕುತ್ಕೊಳ್ಳಿ. ಇವಾಗೇನೋ ಮಿಷಿನ್ ತಂದಿದ್ದೀವಿ. ಮುಂಚೆ ನಿನ್ನ ಮಗಳು ಏನು ಮಾಡ್ತಿದ್ಲು ಹಸು ವಿಚಾರದಲ್ಲಿ? ಸಾಲ್ ಕಡಿಯೋಳು ಚೆನ್ನಾಗಿ. ಆಮೇಲೆ ಅದಕ್ಕೆ ಎತ್ತಲಬಾವ ಇದ್ದಾಗೆಲ್ಲ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡೋದೆಲ್ಲ ಮಾಡೋಳು. ಇವಳೆ ಔಷಧಿ ಎಲ್ಲ ಹಾಕೋಳು, ನಾನು ಹಾಕ್ತಿರ್ಲಿಲ್ಲ. ನನಗೆ ಭಯ ಆಗೋದು, ಇವಳು ಹಾಕೋಳು. ಅದು ಒದೆಯೋದಲ್ಲ, ಅದು ಮಾರ್ದು ಮುಖಕ್ಕೊಂದ್ಸತಿ ಒದ್ಬಿಟ್ಟಿತ್ತು. ಅದ್ ನೋಡ್ದಲ್ಲ ನಾನು ಮಾರಿಸ್ಬಿಟ್ಟೆ, ಬೇಡ. ಇವೆರಡು ಏನು ಅದೆಲ್ಲ ನೋಡಿ ತೋರಿಸಿದ್ನಲ್ಲ ಗೌರಿಗಳ ಎಲ್ಲ. ನಮ್ಮಮ್ಮ ಬಂದಿದ್ದ ಹಸುನೆಲ್ಲ ಗೌರಿ ಅಂತ ಕರೀತೆ. ಕಲ್ಸಿದೀನಿ, ಕಲ್ಸ್ಬೇಕಲ್ವಾ, ಮಕ್ಕಳಿಗೆ ಕಲ್ಸ್ಬೇಕು. ಎಲ್ಲಾರ್ನು ನೋಡ್ಕೊಳ್ಳೋರು. ತಾತ ನಾನು ಅಲ್ಲಿ ಇಲ್ಲಿ ಹೋದ್ರೆ
ಇಬ್ರು ಎಲ್ಲ ಅದ್ರಲ್ಲಿ ಹೇಳ್ಬೇಕು ಸ್ವೀಟ್ ಜಾಸ್ತಿ ಮಾಡ್ಕೊಡ್ತಾಳೆ ಅವ್ರ ತಾತಗೆ ಇಷ್ಟ. ತಾತ ಹೊಳುತ್ತೆ ಸ್ವೀಟ್ ಚೆನ್ನಾಗ್ ಮಾಡ್ತಾಳೆ, ನಮ್ಮಲ್ಲಿ ಯಾರು ಮಾಡಲ್ಲ, ನೀನು ಮಾಡಲ್ಲ ಅಂತ. ನಾನು ಅವೆಲ್ಲ ಮಾಡಲ್ಲ, ನನ್ ಬರೀ ಅನ್ನ ಮುದ್ದೆ ಸಾಂಬಾರ್ ರೊಟ್ಟಿ ತಿಂಡಿ ಟಿಫನ್ ಏನ್ ಬೇಕು ಅಷ್ಟು ಮಾಡ್ತೀನಿ ನಾನು. ನನ್ಗೆಲ್ಲ ಅಂತಿದ್ರು ನೀನ್ ಅಡ್ಗೆ ಮಾಡ್ತೀಯಾ, ನೀನ್ ಮುದ್ದೆ ಮಾಡ್ತೀಯಾ, ನೀನ್ ಹಾಲ್ ಕರಿತೀಯಾ, ಮಾಡ್ತಾಳೆ. ಎಲ್ಲ ಕಲ್ಸಿದೀನಿ, ಎಲ್ಲ ಕಲ್ಸಿದಾರೆ. ಮೇನ್ ನಮ್ಮಮ್ಮ ಕಲ್ಸಿದಾರೆ. ಬೇರೆ ಹುಡುಗಿರ್ ನಾನು ನೋಡ್ತೀನಿ ಅಮ್ಮ ಏನೋ ಒಂದ್ ಚಿಕ್ಕ ಕೆಲ್ಸನೂ ಮಾಡಲ್ಲ ಅಂತಾಳೆ ನನಗ್ ಬಂದು. ಅಮ್ಮ ಬೇರೆ ಹುಡುಗಿರೆಲ್ಲ ನಾವು ಮಾಡೋದೇ ಇಲ್ಲ, ನೀನ್ ಇಷ್ಟೊಂದು ಮಾಡ್ತೀಯ ಅಂತ. ಇಲ್ಲ, ಎಲ್ಲಾ ಮಕ್ಳು ಕಲಿಬೇಕು. ಯಾಕೆ ಅಂದ್ರೆ ಅಪ್ಪ ಅಮ್ಮಂದಿರಿಗೆ ಎಲ್ಪ್ ಬೇಕು ಅಂದ್ರೆ ಅವ್ರ ಮಕ್ಳು ಕಲಿಬೇಕು. ಎಲ್ಲ ಹೇಳ್ಸಿದ್ ಏನಕ್ಕೆ ಅಂತ ಅಂದ್ರೆ ಮಾಡ್ಬೇಕು, ಅಪ್ಪ ಅಮ್ಮಂದಿರಿಗೆ ಎಲ್ಪ್ ಮಾಡಿ ಅನ್ನೋ ಕಾರಣಕ್ಕಷ್ಟೇ. ಏನ್ ನಾನು ಹೊಗ್ಲಿದ ತಕ್ಷಣ ನಂಗೆ 2 ಕೊಂಬು ಹೆಚ್ಚಾಗಲ್ಲಪ್ಪ, ನಾನು ಮಾಡೇ ಮಾಡ್ತೀನಿ. ವ್ಲಾಗ್ ಹಾಕ್ಲಿ ಬಿಡ್ಲಿ ನಾನು ಹಿಂಗೆ ಇರ್ತೀನಿ. ಬಟ್ ನೋಡ್ತಾ ಇರೋರಿಗೆ ಒಂದ್ ಸ್ವಲ್ಪನಾದ್ರೂ ಏನು ಚೇಂಜಸ್ ಆಗ್ಲಿ, ಅವ್ರ ಲೈಫಲ್ಲಿ ಏನಾದ್ರು ಹೆಲ್ಪ್ ಮಾಡ್ಲಿ ಪೇರೆಂಟ್ಸ್ಗೆ ಅನ್ನೋ ಕಾರಣಕ್ಕೆ ಈ ವ್ಲಾಗ್ ಹಾಕ್ತೀನಿ ಅಂತ ಇಷ್ಟೇ. ಕಾರ್ ಬಂದ್ಮೇಲೆ ತೋರಿಸ್ತೀನಿ. ಕಾರ್ ತಗೋತಾ ಇದೀವಿ ಅಂತ ವಿಡಿಯೋ ಮಾಡ್ಬಿಟ್ಟು ಕಾರ್ನೇ ತೋರಿಸಿಲ್ಲ ಅಂತ ಬೇಕಿದ್ರೆ ಹೇಳ್ತಾರೆ. ಅದಕ್ಕೆ ಇಲ್ಲ ತೋರಿಸ್ತೀನಿ. ಸಕಲೇಶ್ಪುರಕ್ಕೆ ಹೋದಾಗ ತೋರಿಸಿದೀನಿ, ಆಲ್ರೆಡಿ ನೋಡಿಲ್ಲ ಅಂದ್ರೆ ತಾಂಡಿ ಅಷ್ಟೇ. ಬರ್ಲಿ ಅಪ್ಪ ಬಂದ್ಮೇಲೆ ನೋಡ ಏನಾಗುತ್ತೆ ತೋರಿಸ್ತೀನಿ ಬ್ಲಾಗಲ್ಲಿ. ಓಕೆನಾ? ಸಾಕು ಇಷ್ಟು. ಓಕೆ ಥ್ಯಾಂಕ್ಸ್ ಮಾತಾಡಿದಕ್ಕೆ ಮಮ್ಮಿ. ಥ್ಯಾಂಕ್ ಯು. ನನ್ನ ಬಗ್ಗೆ ಬೇಜಾನ್ ಹೋಗ್ಲಿತ್ರಿ, ನಂಗೆ ಒಂದ್ ಸ್ವಲ್ಪ ಜಾಸ್ತಿ ಖುಷಿ ಆಯ್ತು. ಆಯ್ತು, ಥ್ಯಾಂಕ್ಸ್. ಮಾಡಲ್ಲ ಸದ್ಯ ಮಾಡ್ತೀನಿ. ಓ ಆಯ್ತು, ಥ್ಯಾಂಕ್ಸ್. ಬಾಯ್. ಬೀಳ್ತಾರೆ. 3 ಜನ ಜಗಳಕ್ಕೆ ಬಿದ್ದಾಗ ಇವಳು ಫಸ್ಟ್ ಒಂದ್ ಹೊಡಿತಾಳೆ, ಇವ್ರು ದಬ ಇವಳಿಗೆ ಹೊಡಿತಾರೆ. 10 ಏಟು ಹೊಡಿಸ್ಕೊತಾಳೆ ಇವಳು. ಮುದ್ರಿಕೆಂಡು ಸುಮ್ಮನೆ ಕೂರ್ತಾಳೆ. ನನ್ಗೆ ಸಾಫ್ಟ್ ಹೃದಯನಪ್ಪ. ನಾವು ಒಂದೇ ಹೊಡಿಯೋದು, ಅವ್ರ 10 ಹೊಡೆದ್ರು ಹೊಡಿಸ್ಕಿದೀವಿ, ಮತ್ತೆ ಹೊಡಿಯಕ್ ಹೋಗಲ್ಲ. ಅವ್ರಿಗೆ ಏಟಾಗಿ ನೋಡಕ್ ರೀಸೆಂಟು ಹಾಕೊಂಡ್ ಬಿಡ್ತಾಳೆ ಇವಳಿಗೆ ಒದೆಯ. ಜಗಳ ಆಡ್ತೀವಪ್ಪ, ಹಂಗೇನಿಲ್ಲ. ಎಲ್ರು ಜಗಳ ಆಡ್ತಾರೆ. 5 ನಿಮಿಷ ಜಗಳ ಆಡ್ತಾರೆ, 5 ನಿಮಿಷ ಚೆನ್ನಾಗ್ತಾರೆ. ಇವಳ ಸ್ವೀಟ್ ಎಲ್ಲ ನೋಡಿ ತಂದ್ಕೊಡ್ತಾಳೆ ನಂದೀಶ್ಗೆ. ನಂದೀಶ್ ಏನೋ ಕೊಡಕಲ್ಲ ಇವಳಿಗೆ, ಆದ್ರೂ ಪ್ರೀತಿ, ಆದ್ರೂ ಒಡಿಸ್ಕೊತಾಳೆ ಚೆನ್ನಾಗಿ. ಅವನು ಅಷ್ಟೇ, ಅವ್ನು ನೋಡಿ ಅವನಿಗೆ ತೋರ್ಸ್ಕೊಳ್ಳಲ್ಲ. ಅವನು ಹುಡುಗ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಈಗೋ ಜಾಸ್ತಿ ಮೇಂಟೈನ್ ಮಾಡ್ತಾನೆ. ಬಟ್ ವ್ಲಾಗ್ ಮಾಡು ಅಂತ ಹೇಳಿದವನೇ, ಆಮೇಲೆ ರೆಡಿ ಆಗು ಅಂತ ಹೇಳಿದವನೇ. ಆತರ ಅವ್ನ್ ಬೇರೆ ರೀತಿ ನನ್ನ ಚೆನ್ನಾಗ್ ನೋಡ್ಕೊತಾನೆ. ಜಾಸ್ತಿ ಕಿತ್ತಾಡ್ತಾರೆ. ಐಸ್ ಕ್ರೀಮು ಇಂಥವಕ್ಕೆಲ್ಲ ನಮ್ ಮನೇಲಿ ಬರೀ ಐಸ್ ಕ್ರೀಮ್ ಕಿತ್ತಾಡಿರೋ ಜಗಳ. ಯಾರು ಆಸ್ತಿಗೂ ಆಡಲ್ಲ, ಊಟಕ್ಕೆ ಅಲ್ಲೇ ಇರುತ್ತೆ. ಇವ್ರದ್ದು ಹೇಳ್ರಿ, ಇವ್ರದ್ದು ಸೈಲೆಂಟ್ ಕಿಲ್ಲರ್. ಏನು ಸೈಲೆಂಟ್ ಅಲ್ಲ, ಕಿಲ್ಲರ್. ಇವಳ ಫಾಸ್ಟ್. ಎಲ್ಲಾರು ಅಷ್ಟೇ. ನಾನು ಯಾವ್ದಾರು ಫಂಕ್ಷನ್ ಹೋಗ್ಲಿ, ಇವಳು ಫಾಸ್ಟ್, ಇವಳು ಸೈಲೆಂಟ್, ಇವಳಿಗೆ ಫಾಸ್ಟ್, ಇವಳು ಸೈಲೆಂಟ್ ಅಂತ. ಸುಳ್ಳು ನೀವ್ ಅಂದ್ಕೊಂಡಿರೋದು. ನಾನ್ ವ್ಲಾಗ್ ಮಾಡ್ಬೋದು ಅಥವಾ ವಿಡಿಯೋಸ್ ಮಾಡ್ಬೋದು, ನನಗಿಂತ ಫಾಸ್ಟ್ ಮೇಡಮ್ ಇವರಿದ್ದಾರೆ. ಜಾಸ್ತಿ ಇದೆ ಅಮ್ಮ ಅಪ್ಪ ಅನ್ನೋದು, ಇವ್ರಿಗೂ ಜಾಸ್ತಿ ಇದೆ. ನಾನು ಪ್ರಾಣ ಕೊಡ್ತೀನಿ ಕಣಮ್ಮ ನಿಂಗೋಸ್ಕರ. ಪ್ರಾಣ ಎಲ್ಲ ಹೆಲ್ಪ್ ಮಾಡ್ತಾರೆ. ಇಬ್ರು ಚೆನ್ನಾಗ್ ಮಾಡ್ತಾರೆ, ಅದ್ರಲ್ಲೆಲ್ಲ ಇಲ್ಲ. ಇನ್ನು ನಂದಿಶನೇ ಒಂದ್ ಸ್ವಲ್ಪ ಕಮ್ಮಿ ಅಂದ್ರೆ. ಇವರಿಬ್ರು ಕೇರ್ ತಾತಾರೆ ನನ್ನ ಬಗ್ಗೆ ಆಗ್ಲಿ, ಅವ್ರ ಅಪ್ಪನ ಬಗ್ಗೆ ಆಗ್ಲಿ. ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಬಟ್ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಇಲ್ಲಿ ಕಾಣಿಸ್ತಾ ಇದೆ, ತುಂಬ ಜನ ಇದ್ದಾರೆ ಆಚೆ ಕಡೆ. ಗುಡ್ ಮಾರ್ನಿಂಗ್. ಇದು ನಾನು ನಿನ್ನೆ ನೈಟ್ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅಪ್ಪ ಪಾರ್ಟಿ ಮಾಡೋಕ್ಕೆ ಅಂತ ಎಲ್ಲರನ್ನೂ ಕರ್ಕೊಂಬಂದುಬಿಟ್ಟಿದ್ರು. ನನ್ನ ವಾಯ್ಸ್ಗೆ ಸಾರಿ. ಕಾರ್ ಈ ಥರ ಇದೆ. ನಾನು ಆಗಲೇ ತೋರಿಸ್ಬೇಕಿತ್ತು, ಬಟ್ ಟೈಮ್ ಸಾಲಿಲ್ಲ. ಅಯ್ಯೋ, ಲಾಕ್ ಆಗಿದೆ. ಇದೇ ಕಾರು ವೆನ್ಯೂ ಈ ಥರ ಇದೆ. ಈ ಕಾರು ವೈಟು, ನಮ್ಮ ಸ್ಕೂಟಿನೂ ವೈಟು. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲೆಲ್ಲ ಕಾರ್ ಬಗ್ಗೆ ಇನ್ನೂ ವಿಡಿಯೋ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಅಪ್ಪ ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ, ಕೈಗೆ ಸಿಗ್ತಾ ಇಲ್ಲ ನಮಗೆ ಕಾರು. ಜಲ್ದಿ 37,000 ಅಷ್ಟೇ ಓಡಿರೋದು ಈ ಗಾಡಿ. ಮಾಮೂನ್ ಸೆಟಪ್ ಮಾಡ್ರಿ ಸ್ವೀಟು. ಸೊ ನನ್ನ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.